ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಮ್ಮ ಸುತ್ತಮುತ್ತಲಿನ ವಸ್ತುಗಳು ಪಾಠದ 27ನೇ ಪ್ರಶ್ನೆ. ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ, ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ. ಏಕೆ? ವೈಜ್ಞಾನಿಕ ಕಾರಣ ಕೊಡಿ. ಯಾಕೆ ಅಂದ್ರೆ ತಟ್ಟೆಲ್ಲಿ ಹಾಕೊಂಡ್ರೆ ಬೇಗ ಬಿಸಿ ಆರೋಗ್ತದೆ. ಈಸಿ. ವೈಜ್ಞಾನಿಕ ಕಾರಣ ಕೊಡಿ. ನಮಗೆ ಏನ್ ಬೇಕು ಕಾರಣ? ಯಾಕೆ ತಟ್ಟೆಲಿ ಹಾಕೊಂಡ್ರೆ ಬೇಗ ಬಿಸಿ ಆಗ್ತದೆ ಅನ್ನೋ ಕಾರಣ ಬೇಕು. ತಟ್ಟೆಯ ಮೇಲ್ಮೈ ವಿಸ್ತೀರ್ಣ ಹೆಚ್ಚು. ನೋಡಿ, ತಟ್ಟೆಯ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗಿರುತ್ತದೆ, ಲೋಟದ ಮೇಲ್ಮೈ ವಿಸ್ತೀರ್ಣ ಕಡಿಮೆ. ನೋಡಿ, ಲೋಟದ ಮೇಲ್ಮೈ ವಿಸ್ತೀರ್ಣ ಕಡಿಮೆ. ನಿಮಗ್ ಗೊತ್ತಿದೆ, ಮೇಲ್ಮೈನಲ್ಲಿರುವಂತಹ ಕಣಗಳು ಬಹಳಷ್ಟು ವೇಗವಾದ ಚಲನೆಯಲ್ಲಿ ಇರ್ತದೆ. ಹಾಗಾಗಿ ಮೇಲ್ಮೈನಿಂದ ಬಹಳ ಬೇಗ ತಪ್ಪಿಸಿಕೊಂಡು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಆವಿಕರಣಗೊಳ್ಳುತ್ತವೆ. ಇದನ್ನ ಬಾಷ್ಪೀಕರಣ ಅಂತ ಕರಿತೀವಿ ಅಲ್ವಾ? ಹಾಗಾಗಿ ಮೇಲ್ಮೈ ವಿಸ್ತೀರ್ಣ ಹೆಚ್ಚಿದಂತೆ ಬಾಷ್ಪೀಕರಣದ ದರ ಹೆಚ್ಚಾಗುತ್ತದೆ. ಆದ್ದರಿಂದ ತಟ್ಟೆಯಲ್ಲಿರುವ ಹಾಲು ಬೇಗ ತಂಪಾಗಿ ವೇಗವಾಗಿ ಹೀರಲು ಸಾಧ್ಯವಾಗುತ್ತದೆ. ಈಗ ಇದು ಹೋಗುವಾಗ, ಆವಿಯಾಗಿ ಹೋಗುವಾಗ ಒಂದಿಷ್ಟು ಉಷ್ಣವನ್ನ ತಗೊಂಡು, ಎನರ್ಜಿಯನ್ನ ತಗೊಂಡು ಆವಿಯಾಗಿ ಹೋಗ್ತದೆ. ಹಾಗಾಗಿ ತಟ್ಟೆಯೊಳಗಿರುವಂತಹ ಹಾಲು ಅಥವಾ ಕಾಫಿ ಏನಾಯ್ತು? ಸ್ವಲ್ಪ ತಂಪಾಯ್ತು ಅಲ್ವಾ? ಆ ಕಾರಣದಿಂದ ಬೇಗ ಬಾಷ್ಪೀಕರಣದ ದರ ಹೆಚ್ಚಾಗುವುದರಿಂದ ಬೇಗ ತಂಪಾಗಿ ನಾವು ವೇಗವಾಗಿ ಹೀರ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಾವು ಕಪ್ಪಿಗಿಂತ ತಟ್ಟೆಯಲ್ಲಿ ಹಾಕೊಂಡು ಬೇಗ ತಣಿಸ್ಕೋಬಹುದು. ಥ್ಯಾಂಕ್ ಯು.